ಇನ್ನು ಬಿಜೆಪಿಯ ನಿದ್ದೆಗೆಡಿಸಿದೆ ಈ ಕ್ರಾಸ್ ವೋಟಿಂಗ್ ವಿಚಾರ ಅನ್ನೋದು. ಅದರಲ್ಲೂ ಕೂಡ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡೋದಕ್ಕೆ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಸಿಟಿ ರವಿ ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನ ರಚನೆ ಮಾಡಿದಂಥದ್ದು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯ ನಿದ್ದೆಗೆಡಿಸಿರುವ ಅಡ್ಡ ಮತದಾನದ ರಿಪೋರ್ಟ್, ಸತ್ಯಶೋಧನಾ ವರದಿ ಕುರಿತು ಎಂಎಲ್ಸಿ ಸಿಟಿ ರವಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ವರದಿಯಲ್ಲಿ ಯಾವೊಬ್ಬ ಶಾಸಕನ ಹೆಸರನ್ನು ಕೊಟ್ಟಿಲ್ಲ. ಚುನಾವಣೆಯಲ್ಲಿ ಇರುವುದು ಸೀಕ್ರೆಟ್ ವೋಟಿಂಗ್ ಸಿಸ್ಟಮ್. ಯಾರ ಹೆಸರನ್ನು ಉಲ್ಲೇಖಿಸಲು ಕಾನೂನುಬದ್ಧವಾಗಿ ಸಾಧ್ಯವೇ? ಆಂತರಿಕವಾಗಿ ಪೈಪೋಟಿ ಇರುವ ಕಾರಣಕ್ಕೆ ಕೆಲವರು ಹೆಸರನ್ನು ಉಲ್ಲೇಖ ಮಾಡಲಾಗಿದೆ, ಆದರೆ ಯಾರ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿಲ್ಲ ರಿಪೋರ್ಟ್ನಲ್ಲಿ ಅಂತ ಹೇಳಿರುವಂಥದ್ದು. ಎಂಎಲ್ಸಿ ಸಿಟಿ ರವಿ ಅವರು ಈ ಕುರಿತಾಗಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ವರದಿಯಲ್ಲಿ ಯಾರ ಹೆಸರನ್ನು ಕೂಡ, ಯಾವೊಬ್ಬ ಶಾಸಕನ ಹೆಸರನ್ನು ಕೂಡ ನಾವು ಕೊಟ್ಟಿಲ್ಲ. ಚುನಾವಣೆಯಲ್ಲಿ ನಡೆಯುವಂಥದ್ದು ಸೀಕ್ರೆಟ್ ವೋಟಿಂಗ್ ಸಿಸ್ಟಮ್. ಅಲ್ಲಿ ಯಾರು ಯಾರಿಗೆ ವೋಟ್ ಹಾಕಿದ್ರು ಏನು ಕೂಡ ಗೊತ್ತಾಗೋದಿಲ್ಲ. ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ, ಅದು ಕಾನೂನುಬದ್ಧವಾಗಿ ಸಾಧ್ಯ ಕೂಡ ಇಲ್ಲ. ಆಂತರಿಕವಾಗಿ ಪೈಪೋಟಿ ಇರುವ ಕಾರಣಕ್ಕೆ ಕೆಲವರ ಹೆಸರು ಕೂಡ ಕೇಳಿ ಬಂದಿದೆ. ಆದ್ರೆ ಇದೀಗ ಈ ರಿಪೋರ್ಟ್ ಅಲ್ಲಿ, ಸತ್ಯಶೋಧನಾ ವರದಿಯಲ್ಲಿ ನಾವು ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಅಂತ ಸಿಟಿ ರವಿ ಅವರು ಇದೀಗ ಹೇಳಿರುವಂಥದ್ದು. ಯಾವಾಗ ಕ್ರಾಸ್ ವೋಟಿಂಗ್ ಆಯಿತು, ವಿಧಾನ ಪರಿಷತ್ ಚುನಾವಣೆ ಆದಂತ ಸಂದರ್ಭದಲ್ಲಿ, ಅದಾದ ನಂತರ ಬಿಜೆಪಿ ಪಾಳ್ಯದಲ್ಲಿ ಇರುವಂತಹ ಆಂತರಿಕ ಬೇಗುದಿಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಯಾರ ಹೆಸರನ್ನ ಕೇಳಿರ್ಲಿಲ್ವೋ ಅವರ ಹೆಸರೆಲ್ಲದೂ ಕೂಡ ಮುನ್ನೆಲೆಗೆ ಬರ್ತಾ ಹೋಯ್ತು. ಇವಾಗ ಎಚ್ ಕೆ ಸುರೇಶ್ ಅವರು ಇರಬಹುದು, ಅವರ ಹೆಸರು ಕೂಡ ಮೊದಲಿಗೆ ಬಂದಿದ್ದಂಥದ್ದು. ತದನಂತರ ಆಣೆ ಪ್ರಮಾಣ ಪಾಲಿಟಿಕ್ಸ್ ಶುರುವಾಗುತ್ತೆ ಬಿಜೆಪಿ ಪಾಳ್ಯದಲ್ಲಿ. ಅದಕ್ಕೆ ಸ್ವಪಕ್ಷದಲ್ಲೇ ಆಕ್ಷೇಪಗಳು ಹೊರಗಡೆ ಬರುತ್ತೆ. ಅದೆಲ್ಲವೂ ಆದ ನಂತರ ವಿಜಯೇಂದ್ರ ಅವರು ಒಂದು ಕಮಿಟಿಯನ್ನ ಕೂಡ ರಚನೆ ಮಾಡ್ತಾರೆ. ಆ ಒಂದು ಸಮಿತಿಯಲ್ಲಿ ಸಿಟಿ ರವಿ ಅವರ ನೇತೃತ್ವದಲ್ಲಿ ರಚನೆಯಾಗುವಂತಹ ಸತ್ಯಶೋಧನಾ ಸಮಿತಿ ಎಲ್ಲವನ್ನ ಕೂಲಂಕುಷವಾಗಿ ನೋಡಿ ಯಾರು ಕ್ರಾಸ್ ವೋಟಿಂಗ್ ಮಾಡಿರಬಹುದು ಅನ್ನುವ ವಿಚಾರವನ್ನ ತಿಳ್ಕೊಂಡು ವರದಿಯಲ್ಲಿ ಹೇಳುವಂತೆ ಮಾಡ್ತಾರೆ. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಂಎಲ್ಸಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಾವು ಸಾಕ್ಷಿಗಳಿಲ್ಲದೆ, ಆಧಾರ ಇಲ್ಲದೆ ಯಾರ ಮೇಲೂ ಅನುಮಾನ ಕೊಡೋಲ್ಲ. ಸತ್ಯಶೋಧನಾ ಸಮಿತಿ ನಾವು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ನಾವು ಯಾರ ಹೆಸರನ್ನು ಉಲ್ಲೇಖ ಅದರಲ್ಲಿ ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು, ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವರ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಯಾವ್ದೇ ಹೆಸರನ್ನು ನಾವು ಗಮನಕ್ಕೆ ಲೀಸ್ಟಲ್ಲಿ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೀಕ್ರೆಟ್ ವೋಟಿಂಗ್ ಇರೋದ್ರಿಂದ ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಬೆಳಗಾಂನಲ್ಲಿ ನಕಲಿ ಮತದಾನ ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ ಕಾಂಗ್ರೆಸ್ನವ್ರು ಹುಟ್ಟಾಕಿದ್ರು. ಯಾಕೆಂದ್ರೆ ಅಲ್ಲಿರುವಂಥ BJP-ಯವ್ರ ಮೇಲೆ ಅಪನಂಬಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಅವ್ರ ಷಡ್ಯಂತ್ರ ಇತ್ತು. ಇನ್ನು ಆಂತರಿಕವಾಗಿ ಸ್ಪರ್ಧೆ ಇರುತ್ತೆ. ಅವ್ರುಗಳಿಗೆ ಇವನು ಬದಿಗೆ ಸರಿದ್ರೆ ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಅವರು ಕೂಡ ಆ ರೀತಿ ಹುಟ್ಟಾಕುವಂಥ ಕೆಲಸ ಮಾಡ್ತಾರೆ. ಕೆಲವರು ನಮಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ, ನಿಮಗೆ ಗೊತ್ತಿದೆಯೋ ಇಲ್ವೋ ಹಿಂಗಾಗಿದೆ ಅನ್ನೋದನ್ನು ನಮಗೆ ಕತೆ ಕಟ್ಟಿ ಹೇಳಿದ್ರು. ನಾವು ಕೇಳಿಸ್ಕೊಳ್ಳುವಾದ ಜವಾಬ್ದಾರಿ ಇತ್ತು, ಕೇಳಿಸ್ಕೊಂಡ್ವಿ. ಆದರೆ ಹಾಗಂತ ಆ ಕಾರಣಕ್ಕೆ ನಿರ್ಣಯಕ್ಕೆ ಬರೋಕ್ಕಾಗಲ್ಲ. ಅವರ ಹುನ್ನಾರವನ್ನು ಅರ್ಥ ಮಾಡ್ಕೊಂಡ್ವಿ, ಯಾವ ಕಾರಣಕ್ಕೆ ಇದನ್ನು ಹೇಳ್ತಾರೆ ಅಂಥೇಳಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸತ್ಯಶೋಧನಾ ಸಮಿತಿ ರಚನೆ ಆಯಿತು ಸಿಟಿ ರವಿ ಅವರ ನೇತೃತ್ವದಲ್ಲಿ. ಇದೀಗ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ವರದಿಯಲ್ಲಿ ಅಂತ ಹೇಳ್ತಿದ್ದಾರೆ. ಯಾಕಂತ ಅಂದ್ರೆ ಈ ವೋಟಿಂಗ್ ಸಿಸ್ಟಮ್ ಏನಿದೆ ಅದು ಬಹಿರಂಗವಾಗಿ ನಡೆಯುವಂತದ್ದಲ್ಲ, ಜೊತೆಯಲ್ಲಿ ಆಂತರಿಕವಾಗಿ ಕೆಲವೊಂದಷ್ಟು ಪೈಪೋಟಿಗಳಿರುತ್ತೆ. ಹಾಗಾಗಿ ಕೆಲವೊಂದಷ್ಟು ಹೆಸರುಗಳನ್ನ ಅವರವರೇ ಹೇಳ್ತಾರೆ ಅಂತ ಹೇಳ್ತಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ, ಬಿಜೆಪಿಯ ಶಾಸಕರು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಒಂದು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿದ್ರು.
ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಮಿತಿ ಇತ್ತು. 3 ಸದಸ್ಯರ ಒಳಗೊಂಡಿರ್ತಕ್ಕಂಥ ಸಮಿತಿ ನಿರಂತರವಾಗಿರ್ತಕ್ಕಂಥ ಒಂದು ತನಿಖೆಯನ್ನು ಕೂಡ ಕೈಗೊಂಡು ವರದಿಯನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಸತ್ಯ ಶೋಧನಾ ಸಮಿತಿಯ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಸಿ.ಟಿ. ರವಿ ಅವರು ಕೂಡ ಒಂದಿಷ್ಟು ಏನೆಲ್ಲ ಒಂದು ಅವರು ವರದಿಯನ್ನ ಕೊಟ್ಟಿದ್ದಾರೆ, ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಧಾನಸೌಧದಲ್ಲಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ಸಿ.ಟಿ. ರವಿ ಅವರು ಹೇಳಿರ್ತಕ್ಕಂಥದ್ದು ಈ ಅಡ್ಡ ಮತದಾನ ಅನ್ನುವಂಥದ್ದು ಇಡೀ ಬಿಜೆಪಿ ಪಾಳ್ಯದಲ್ಲಿ ಒಂದಿಷ್ಟು ಒಂದು ಘಾಸಿ ಉಂಟು ಮಾಡಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಶಾಸಕರು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪಕ್ಷಕ್ಕೆ ದ್ರೋಹ ಬಗೆದಂತೆ ಕೂಡ ಕೆಲಸ ಆಗಿದೆ. ಆದ್ರೆ ನಾವು ಕೂಡ ಅದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ಕೂಡ ಕಲೆ ಹಾಕಿದ್ದೇವೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರ ಬಳಿಯೂ ಕೂಡ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ದೇವೆ. ಪಕ್ಷದ ಹಿರಿಯ ನಾಯಕರ ಅಭಿಪ್ರಾಯ ಕೂಡ ಅದರಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ಇಂಥವರೇ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ನಮ್ಮ ವರದಿಯಲ್ಲಿ ಯಾವುದೇ ರೀತಿ ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಈ ಒಂದು ಮತದಾನ ಆಗಿರ್ತಕ್ಕಂಥದ್ದೇ ಗೌಪ್ಯ ಮತದಾನ. ಯಾರು ಯಾರಿಗೆ ಮತದಾನ ಮಾಡಿದ್ರು ಅನ್ನುವಂಥದ್ದು ಅದು ಯಾರಿಗೂ ಕೂಡ ಅದನ್ನ ಪ್ರೂವ್ ಮಾಡಕ್ಕೂ ಕೂಡ ಆಗಲ್ಲ. ಅದು ಗೌಪ್ಯ ಮತದಾನ. ಈ ಒಂದು ನಿಟ್ಟಿನಲ್ಲಿ ಈಗ ಹೆಸರನ್ನ ಉಲ್ಲೇಖ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕ ಎಂಬಂತೆ ದಾಖಲೆ ಬೇಕಲ್ವಾ. ಹಾಗಾಗಿ ಅದನ್ನ ನಮಗೆ ಯಾವುದೇ ರೀತಿ ಒಂದು ದಾಖಲೆ ಇಲ್ಲದಂತ ಹಿನ್ನೆಲೆಯಲ್ಲಿ ಇಂಥವರೇ ಶಾಸಕರು ಮಾಡಿದ್ದಾರೆ ಅನ್ನುವಂಥದ್ದು ನಾವು ಹೆಸರು ಉಲ್ಲೇಖ ಮಾಡ್ಲಿಕ್ಕೆ ಕೂಡ ನಮಗೆ ಸಾಧ್ಯವಾಗಿಲ್ಲ. ಆದ್ರೆ ಕೆಲವೊಂದಿಷ್ಟು ಹೆಸರುಗಳನ್ನು ಕೂಡ ಮುನ್ನೆಲೆಗೆ ತಂದಿದ್ರು. ಇಂಥವ್ರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಅನೇಕ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ವು. ಅದ್ರ ಬಗ್ಗೆಯೂ ಕೂಡ ನಾವು ಗಮನಕ್ಕೆ ತರುವಂತ ಪ್ರಯತ್ನ ಈ ವರದಿಯಲ್ಲಿ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಸಿ.ಟಿ. ರವಿ ಅವರು ಹೇಳಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.